ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಪ್ನಾಸ್ ಮಿನಿ ಲಾಗಿಗೆ ವೆಲ್ಕಮ್. ಇವತ್ತಿನ ವಿಡಿಯೋ ಬೆಸ್ಟ್ ಪೊಸಿಷನ್ ಯಾವುದು ಬೇಬಿಗೆ ಫೀಡಿಂಗ್ ಮಾಡೋಕೆ. ಬೇಬಿ ಫೀಡಿಂಗ್ ಕಂಪ್ಲೀಟಾಗಿ ಯಾವಾಗ ಬೇಬಿಗೆ ಕಂಫರ್ಟಬಲ್ ಆಗುತ್ತೆ, ಯಾವ ಪೊಸಿಷನಲ್ಲಿ ಫೀಡ್ ಮಾಡಿದರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಾಗೆ ಅದರಲ್ಲೂ ನ್ಯೂ ಬಾರ್ನ್ಸ್ ಬೇಬಿಗೆ ಫೀಡಿಂಗ್ ಮಾಡುವಾಗ ಆದಷ್ಟು ಕುತ್ಕೊಂಡು ತೊಟ್ಟಿಲಿನ ರೀತಿ ಬೇಬಿನ ಕ್ಯಾರಿ ಮಾಡಿಕೊಂಡು ನೀವು ಫೀಡ್ ಮಾಡೋದು ತುಂಬ ಕಂಫರ್ಟಬಲ್ ಪೊಸಿಷನ್ ಆಗಿರುತ್ತೆ. ಇದು ಬೆಸ್ಟ್ ಪೊಸಿಷನ್ ಅಂತಲೇ ಹೇಳ್ಬೋದು. ಕಾರಣ ಯಾಕೆ? ಕೆಲವು ತಾಯಂದ್ರಲ್ಲಿ ಹಾಲಿನ ವೇಗ ತುಂಬ ಇರುತ್ತೆ. ಸೊ ಫೀಡಿಂಗ್ ಮಾಡುವಾಗ ಏನಾದರೂ ಆ ಮಗು ರಿಸೀವ್ ಮಾಡ್ಕೊಳ್ಳೋಕ್ಕೆ ಬರೋಕ್ಕೂ ಕಷ್ಟ ಆಗುತ್ತೆ, ಅಥವಾ ಆ ವೇಗದ ಅರಿವು ಜಾಸ್ತಿ ಇರೋದ್ರಿಂದ ಮೂಗಿಗಾಗಲಿ ಅಥವಾ ಕಣ್ಣಿಗಾಗಲಿ ಅಥವಾ ಅದು ನುಂಗುವಾಗ ತುಂಬ ಬಾಯಿ ತುಂಬಿದಂಗಾಗಿದ್ದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನುಂಗೋಕ್ಕಾಗದೆ ಉಸಿರು ಕಟ್ಟೋ ಥರ ಅಥವಾ ಕೆಮ್ಮೋ ಥರ ಈ ಥರ ಅನ್ಕಂಫರ್ಟಬಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಅದರಲ್ಲೂ ನ್ಯೂ ಬಾರ್ನ್ಸ್ ಬೇಬಿಗೆ ಮಲ್ಕೊಂಡು ಫೀಡ್ ಮಾಡೋದನ್ನ ಕಡಿಮೆ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ಬೆಸ್ಟ್ ಪೊಸಿಷನ್ ತೊಟ್ಟಿಲನ ರೀತಿ ಇಟ್ಕೊಂಡು ಕುತ್ಕೊಂಡು ಫೀಡ್ ಮಾಡೋದು. ಹಾಗಾದರೆ ಸೆಕ್ಷನ್ ಆಗಿರುತ್ತೆ, ನಮಗೆಲ್ಲ ಫೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ನೀವು ಮೆಂಟಾಲಿಟಿ ಇಟ್ಕೊಂಡಿದ್ರೆ ಮನೆಯಲ್ಲೂ ಅಂತಾರೆ ಕೂತು ಸೊಂಟ ನೋವುತ್ತೆ, ಮಲ್ಕೊಂಡು ಫೀಡ್ ಮಾಡಿ ಅಂತ. ಸೊ ನಾವೇನಾದರೂ ಆ ಥರ ಮಾಡೋಕ್ಕೆ ಹೋದರೆ ಫಸ್ಟ್ನೇದಾಗಿ ಬೇಬಿಗೆ ಕಂಫರ್ಟಬಲ್ ಪೊಸಿಷನ್ ಸಿಗೋಲ್ಲ. ಕತ್ತಿ ಎತ್ತಿ ನುಂಗಲು ಆಗಲಿ ಆ ಬೇಬಿನ ತೊಟ್ಟಿಲೋ ರೀತಿಯಾಗಿ ನಾವು ಸ್ವಲ್ಪ ಹಪ್ಪಿಂದ ಡೌನ್ ಆಗಿ ಇಟ್ಕೊಂಡು ಫೀಡ್ ಮಾಡೋದ್ರಿಂದ ಕಂಫರ್ಟಬಲ್ಲಾಗಿ ಮಡ್ಲಲ್ಲಿ ಕೂತು ಕೂಡ ಅದು ನುಂಗಿದ್ದನ್ನು ಚೆನ್ನಾಗಿ ಬೇಬಿ ಫೀಡ್ನ ನುಂಗ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಬೇಬಿಗೆ. ಸೊ ಬೆಸ್ಟ್ ಪೊಸಿಷನಲ್ಲಿ ಫಸ್ಟ್ನೇ ಪೊಸಿಷನ್ ಇದಾಗಿರುತ್ತೆ. ಅದಾದಮೇಲೆ ಈಗ ವೇಗದ ಅರಿವು ಕಡಿಮೆ ಆಗಿದೆ ಅಥವಾ ತುಂಬ ಸ್ಪೀಡಾಗಿ ನನಗೆ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ, ಸೊ ಬೇಬಿ ಕಂಫರ್ಟಬಲಾಗಿ ಕುಡಿದಿದೆ ಬಟ್ ಮತ್ತೂ ಕುಡಿಬೇಕು ಅಂತೇಳಿ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅಂದಾಗ ನೀವು ಮತ್ತೆ ಮಲ್ಕೊಂಡು ಎಷ್ಟೋ ಒಂದು 70% ಎಂಟಿ ಆದಮೇಲೆ ಬ್ರೆಸ್ಟ್ ಮಿಲ್ಕು ನೀವು ಮಲ್ಕೊಂಡು ಫೀಡ್ ಮಾಡ್ಬೋದು. ಸೊ ಆವಾಗ ಬೇಬಿ ಆರಾಮಾಗಿ ಅದನ್ನು ನಿಧಾನವಾಗಿ ರಿಸೀವ್ ಮಾಡ್ಕೊಳ್ತಾ ಮಲ್ಕೊಂಡು ಅದು ಕುಡಿಯುತ್ತೆ. ನಂತರ 3 ಮಂತ್ ಆದಮೇಲೆ ಮಗುಗೆ ಮಲ್ಕೊಂಡು ಫೀಡ್ ಮಾಡೋದು ಒಳ್ಳೆಯದೇ. ಆವಾಗ ವೇಗದ ಅರಿವು ಕೂಡ ಫಸ್ಟಿಗೆ ಇದ್ದಂತಹ ಫಸ್ಟ್ ಮಂತಲ್ಲಿ ಬರೋ ವೇಗದ ಅರಿವಿನ ಥರ ಇರೋಲ್ಲ. ಸೊ 2 ಪೊಸಿಷನನ್ನು ನೀವು ಮಾಡ್ಬೋದು. ಇನ್ನೊಂದಾಗಿ ಫೀಡ್ ಮಾಡೋ ಟೈಮಲ್ಲಿ ಆದಷ್ಟು ನಿಪ್ಪಲ್ಸ್ನ ಕತ್ರಿಗೈಯಲ್ಲಿ ಹೀಗೆ ಹಿಡಿದು ಅಥವಾ ಹೀಗೆ ಒಂದು ಸೈಡ್ ಹಿಡಿದು ಕೊಡೋದ್ರಿಂದ ಬೇಬಿಗೆ ತುಂಬಲಾಗಲ್ಲ ಬಾಯಿಗೆ, ಅಥವಾ ನುಂಗಕ್ಕಾಗಲಿ ಅದಕ್ಕೆ ಕಚ್ಚಕ್ಕಾಗಲಿ ಎಲ್ಲ ಕಂಫರ್ಟಬಲಾಗಿ ಸಿಗುತ್ತೆ. ಸೊ ಅದನ್ನು ನೀವು ನೆನಪಿಟ್ಕೊಂಡು ಫಾಲೋ ಮಾಡಬೇಕು. ಹಾಗೆ ಬಿಟ್ಟರೆ ಸ್ಪೀಡಾಗಿ ಮಿಲ್ಕ್ ಬರ್ತಾನೆ ಇದ್ದಾಗ ಬಾಯಿ ತುಂಬಿದಂಗಾಗಿ ಅದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಕೂಡ ಅದು ಫೇಸ್ ಮಾಡಬೇಕಾಗುತ್ತೆ. ಹಾಗಾದರೆ ಕುತ್ಕೊಂಡೇ ಫೀಡ್ ಮಾಡ್ತಾಯಿದ್ರೆ ಸೊಂಟ ನೋವು ಬರಲ್ವಾ? ಈ ಪ್ರಶ್ನೆಗೆ ಉತ್ತರ, ಕುತ್ಕೊಂಡು ಫೀಡ್ ಮಾಡೋದ್ರಿಂದ ನಮಗೆ ಸೊಂಟ ನೋವು ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೆ ಬೇಬಿ 24/7 ಯಾವಾಗಲೂ ಫುಲ್ಲು 24 ಅವರು ಕೂಡ ಫೀಡಿಂಗ್ ತಗೊಳ್ತಾ ಇರಲ್ಲ ಅಲ್ವಾ? ಸೊ ಪಾಪು ಫೀಡ್ ಮುಗಿಸಿದ ನಂತರ ನೀವು ಮಾಡೋದಾದ್ರೂ ಏನು ಕೆಲಸ ಇರುತ್ತೆ? ಅದರಲ್ಲೂ ನ್ಯೂ ಬಾರ್ನ್ಸ್ ಬೇಬಿ ಇರೋವಂಥ ಮದರ್ಸು ಮಲ್ಕೊಂಡು ರೆಸ್ಟ್ ಮಾಡ್ಬೋದು ಅಲ್ವಾ? ಸೊ ಯಾಕೆ ಕುತ್ಕೊಂಡೇ ಫೀಡ್ ಮಾಡಬೇಕು ಅಂತ ಮತ್ತೆ ಹೇಳ್ತಾ ಇರೋದಕ್ಕೆ ರೀಸನ್ನು, ಬೇಬಿಗೆ ಕಂಫರ್ಟಬಲ್ ಆಗಿ ಮಿಲ್ಕ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ. ಕುತ್ಕೊಂಡು ಫೀಡ್ ಮಾಡೋದ್ರಿಂದ ಸೊಂಟ ನೋವು ಬರುತ್ತೆ ಅಥವಾ ಸ್ಟಿಚಿಂಗಿಗೆ ಪೇಯ್ನ್ ಅನಿಸುತ್ತೆ ಆ ಥರ ಅಂದ್ಕೊಂಡ್ರೆ ಬೇಬಿಗೆ ಮಿಲ್ಕ್ನ ನಾವು ಕೊಡಬೇಕಾಗಿರೋದೇ ಅದರಲ್ಲೂ ಫಸ್ಟು ಒಂದು 2 ಮಂತಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕಾರಣಕ್ಕಾಗಿ ನೀವು ಕುತ್ಕೊಂಡು ಫೀಡ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇಂಥದೇ ಬೇಬಿ ಕೇರ್ ಟಿಪ್ಸ್ ವೀಡಿಯೋಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.